ಎಲ್ರಿಗೂ ನಮಸ್ಕಾರ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತೆ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ನಾವು ಓದ್ತಾ ಇರೋ ಅಧ್ಯಾಯ 1, ಶ್ಲೋಕ ನಂಬರ್ 3. ಪಶ್ಯ ಏತಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತಿಂ ಚ ಮುಂ ವ್ಯೂಢಂ ದ್ರುಪದಪುತ್ರೇಣ ಶಿಷ್ಯೇಣ ಧೀಮತ. ಅನುವಾದ: ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲ್ಯದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡುಪುತ್ರರ ಸೈನ್ಯವನ್ನು ನೋಡಿ. ಇಲ್ಲಿ ದುರ್ಯೋಧನ ಸೇನಾಧಿಪತಿ ಆಗಿರುವಂತಹ ದ್ರೋಣಾಚಾರ್ಯರ ಹತ್ರ ಹೋಗ್ಬಿಟ್ಟು, ಅವರು ತನ್ನದೇ ಆದ ಗುರುಗಳು ದ್ರೋಣಾಚಾರ್ಯ ಅವರು ಪಾಂಡುವರಿಗೆ ಅಥವಾ ಕೌರವರಿಗೆ ಮತ್ತೆ ದ್ರುಪದನ ಮಗ ದುಷ್ಟದುಮ್ನಗೆ 3 ಜನಕ್ಕೂ ಕೂಡ ಅವರೇ ಗುರುಗಳಾಗಿರ್ತಾರೆ. ಸೊ ಇಲ್ಲಿ ದ್ರುಪದನ ಮಗ ದುಷ್ಟದುಮ್ನ ಪಾಂಡವರ ಕಡೆಗಿರ್ತಾನೆ. ಹಾಗಾಗಿ ಅವನು ಅಲ್ಲಿ ಸೇನಾಧಿಪತಿ ಆಗಿರೋದ್ರಿಂದ ವ್ಯೂಹವನ್ನು ರಚಿಸಿರ್ತಾನೆ. ಈ ಕಡೆ ಕೌರವರಿಗೆ ದ್ರೋಣಾಚಾರ್ಯರು ಸೇನಾಧಿಪತಿ ಆಗಿರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಹೋಗಿ ಹೇಳ್ತಾ ಇದ್ದಾನೆ, ನೋಡಿ ನಿಮ್ಮ ಶಿಷ್ಯನೇ ನಿಮ್ಮ ಎದುರಿಗೆ ನಿಮ್ಮ ಆಪೋಸಿಟ್ ಆಗಿ ವ್ಯೂಹವನ್ನು ರಚಿಸಿದ್ದಾನೆ, ನೋಡಿ ಆಚಾರ್ಯರೇ ಅಂತ ದುರ್ಯೋಧನ ಇಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥ: ವ್ಯವಹಾರ ಚತುರನಾದ ದುರ್ಯೋಧನನು ಶ್ರೇಷ್ಠ ಬ್ರಾಹ್ಮಣ ಸೈನ್ಯಾಧಿಪತಿಯಾದ ದ್ರೋಣಾಚಾರ್ಯರ ದೋಷಗಳನ್ನು ಎತ್ತಿ ತೋರಿಸಲು ಬಯಸಿದ. ಇಲ್ಲಿ ಅವನು ಸೇನೆ ಹೇಗಿದೆ ಅಂತ ಕೇಳೋದಕ್ಕೆ ಹೋಗಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಅಲ್ಲಿ ಅವನು ದ್ರೋಣಾಚಾರ್ಯರಿಗೆ ಅವ್ರ ದೋಷಗಳನ್ನು ಎತ್ತಿ ತೋರಿಸ್ಲಿಕ್ಕೆ ಹೋಗಿರ್ತಾನೆ. ಯಾವುದೆಲ್ಲ ದೋಷಗಳು ನೋಡೋಣ ಬನ್ನಿ. ಅರ್ಜುನನ ಹೆಂಡತಿ ದ್ರೌಪದಿ, ಅವಳ ತಂದೆ ದ್ರುಪದ. ದ್ರೋಣಾಚಾರ್ಯರಿಗೂ ದ್ರುಪದನಿಗೂ ಒಂದು ರಾಜಕೀಯ ಕಲಹವಾಯಿತು. ಕಲಹದ ಫಲವಾಗಿ ದ್ರುಪದನು ಒಂದು ಮಹಾಯಾಗವನ್ನು ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲ ಮಗನನ್ನು ಪಡೆಯುವ ವರವನ್ನು ಗಳಿಸಿದ. ಇದು ದ್ರೋಣಾಚಾರ್ಯರಿಗೆ ಚೆನ್ನಾಗಿ ತಿಳಿದಿತ್ತು. ಸೊ ದ್ರುಪದ ಯಾರು ಅಂದರೆ ಪಾಂಚಾಲಿ ರಾಜ್ಯದ ರಾಜ. ಅವನು ಮತ್ತು ದ್ರೋಣಾಚಾರ್ಯ ಇಬ್ಬರು ಬಾಲ್ಯ ಸ್ನೇಹಿತರು. ಅವರಿಬ್ಬರು ಒಂದೇ ಆಶ್ರಮದಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಪಾಠವನ್ನು ಕಲ್ತಿರ್ತಾರೆ. ಒಂದು ಸಮಯದಲ್ಲಿ ದ್ರೋಣಾಚಾರ್ಯ ದ್ರುಪದನಿಗೆ ಒಂದು ಕಷ್ಟದ ಸಮಯದಲ್ಲಿ ಹೆಲ್ಪ್ ಮಾಡಿರ್ತಾನೆ. ಅದಕ್ಕೋಸ್ಕರ ದ್ರುಪದ ಏನು ಹೇಳ್ತಾರೆ, ನಾನು ದೊಡ್ಡವನಾಗಿ ನಾನು ಪಾಂಚಾಲಿ ರಾಜ್ಯದ ರಾಜ ಆದಮೇಲೆ ನಿನಗೆ ನನ್ನ ರಾಜ್ಯದಲ್ಲಿ ಅರ್ಧ ಭಾಗವನ್ನು ಕೊಡ್ತೀನಿ ಅಂತ ಹೇಳಿರ್ತಾನೆ. ಸೊ ಅವರು ದೊಡ್ಡವರಾಗ್ತಾರೆ ಮತ್ತು ಪಾಂಚಾಲಿ ರಾಜ್ಯಕ್ಕೆ ದ್ರುಪದ ರಾಜ ಕೂಡ ಆಗ್ತಾನೆ. ಈ ಕಡೆಗೆ ದ್ರೋಣಾಚಾರ್ಯರು ಬ್ರಾಹ್ಮಣರಾಗಿರೋದ್ರಿಂದ ಅವರ ಶಸ್ತ್ರವಿದ್ಯೆಯನ್ನು ಕಲಿಸ್ಕೊತಾ ಹೋಗ್ತಾರೆ. ಆದರೆ ಅವರು ಬಡವರಾಗಿದ್ದರಿಂದ ಅವರಿಗೆ ಅವನ ಮಗ ಅಶ್ವತ್ಥಾಮನಿಗೆ ಚಿಕ್ಕವನಿದ್ದಾಗ ಹಾಲು ಕುಡಿಸ್ಲಿಕ್ಕೆ ತರೋಷ್ಟು ದುಡ್ಡು ಕೂಡ ಅವನಿಗೆ ಇರೋದಿಲ್ಲ. ಹಾಗಾಗಿ ಅವನಿಗೆ ನೆನಪಾಗುತ್ತೆ, ದ್ರುಪದ ಈಗ ಹೇಳಿದ್ನಲ್ವಾ, ನಾನು ಹೋಗಿ ಅವನ ಹತ್ರ ಸಹಾಯ ಕೇಳೋಣ ಅಂತ ಹೇಳ್ಬಿಟ್ಟು ದ್ರುಪದನ ಬಳಿ ಹೋಗಿ ಕೇಳಕ್ಕೆ ಅಂತ ಪಾಂಚಾಲ ರಾಜ್ಯಕ್ಕೆ ಹೋದಾಗ ದ್ರುಪದ ಅವನಿಗೆ ತುಂಬ ಅವಮಾನ ಮಾಡ್ತಾನೆ, ಮತ್ತು ಸೆರೆಮನೆಗೆ ಕಟ್ತಾನೆ, ಜೈಲಿಗೆಲ್ಲ ಕಳಿಸ್ತಾನೆ. ಕೇಳ್ತಾನೆ, ನಿನ್ನ ಸ್ನೇಹ ಹೇಗೆ ಸಾಧ್ಯ? ಆ ಸ್ನೇಹಿತರಾಗೋದಕ್ಕೂ ಕೂಡ ಒಂದು ಲೆವೆಲ್ ಅಂತ ಇರಬೇಕು, ಸ್ಟೇಟಸ್ ಅಂತ ಇರಬೇಕು, ನಿನ್ನ ಮಧ್ಯೆ ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವನಿಗೆ ತುಂಬ ಅವಮಾನ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಆ ಕೋಪಕ್ಕೆ ದ್ರೋಣಾಚಾರ್ಯ ಪಾಂಡವರಿಗೆ ಮತ್ತು ಕೌರವರಿಗೆ ಇಬ್ಬರಿಗೂ ಅವನ ಎಲ್ಲ ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನು ದಾರೆ ಎರೆದು ಕೊನೆಗೆ ಗುರುದಕ್ಷಿಣೆಯಾಗಿ ದ್ರುಪದ ರಾಜನನ್ನು ಬಂಧಿಸಿ ತರಬೇಕು ಅಂಥೇಳಿ ಪಾಂಡವರಿಗೆ ಮತ್ತು ಕೌರವರಿಗೆ ಹೇಳ್ತಾನೆ. ಅದೇ ಥರ ಅರ್ಜುನನ ಸಾರಥ್ಯದಲ್ಲಿ ಇಬ್ಬರೂ ಕೂಡ ದ್ರುಪದ ರಾಜನನ್ನು ಬಂಧಿಸಿ ದ್ರೋಣಾಚಾರ್ಯರ ಹತ್ರ ಕರ್ಕೊಂಡ್ಬರ್ತಾನೆ. ಸೊ ಅವಾಗ ದ್ರೋಣಾಚಾರ್ಯ ಹೇಳ್ತಾನೆ, ನೋಡಿದ್ಯಾ ನನ್ನ ವಿದ್ಯಾಶಕ್ತಿಯಿಂದ ನಾನು ನಿನ್ನನ್ನು ಹೇಗೆ ಸೋಲಿಸ್ದೆ ಅಂಥೇಳಿ, ನನ್ನ ಅರ್ಧ ರಾಜ್ಯವನ್ನು ನನಗೆ ಕೊಡು ಅಂಥೇಳಿ ಅವನ ಹತ್ರ ಅರ್ಧ ರಾಜ್ಯವನ್ನು ತಗೊತಾನೆ ಕೂಡ ದ್ರೋಣಾಚಾರ್ಯ. ಈ ಕೋಪಕ್ಕೆ ದ್ರುಪದ ಇನ್ನೊಂದು ಯಾಗ ಮಾಡ್ತಾನೆ. ಅವನು ನನ್ನನ್ನು ಈ ಥರ ಅವಮಾನ ಮಾಡಿದ್ನಲ್ವಾ, ನನ್ನಿಂದ ಅರ್ಧ ರಾಜ್ಯವನ್ನು ಕಸ್ಕೊಂಡಲ್ವಾ ಅಂಥೇಳಿ ಕೋಪಕ್ಕೆ ದ್ರುಪದ ಕೂಡ ಒಂದು ದೊಡ್ಡ ಯಾಗವನ್ನು ಮಾಡ್ತಾನೆ. ಏನು ಯಾಗ ಅಂತಂದರೆ ದ್ರೋಣಾಚಾರ್ಯನನ್ನು ಕೊಲ್ಲುವಂತಹ ಮಗನನ್ನು ಪಡೆಯುವಂತಹ ಯಾಗ. ಆ ಯಾಗದಲ್ಲಿ
ದೃಪದನಿಗೆ 2 ವರ ಸಿಗುತ್ತೆ. ಒಂದು ದ್ರೌಪದಿ, ಫಸ್ಟ್ನೇ ಯಾಗದಲ್ಲಿ ಫಸ್ಟಿಗೆ ಬರೋದು ದ್ರೌಪದಿ, ಎರಡನೇದು ಬರೋದು ಖಡ್ಗವಾಗಿ ಬರೋದು ದುಷ್ಟದುಮ್ನ. ಅವನೇ ದ್ರೋಣಾಚಾರ್ಯರನ್ನು ಕೊಲ್ಲುವಂಥ ಆಯುಧ ಅಂತ ಕೂಡ ಅದು ಫೈನಲ್ ಆಗಿರುತ್ತೆ. ಆ ಅಶರೀರವಾಣಿ ದ್ರೋಣಾಚಾರ್ಯನಿಗೆ ಕೂಡ ಗೊತ್ತಿರುತ್ತೆ. ಆದರೂ ದೃಪದನ ಮಗ ದುಷ್ಟದುಮ್ನನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲು ಅವರಿಗೆ ಒಪ್ಪಿಸಿದಾಗ ಉದಾರ ಮನಸ್ಸಿನ ಬ್ರಾಹ್ಮಣರಾಗಿ ಅವರು ತಮಗೆ ತಿಳಿದ ಎಲ್ಲ ಅಸ್ತ್ರಶಸ್ತ್ರ ರಹಸ್ಯಗಳನ್ನು ಅವನಿಗೆ ಹೇಳಿಕೊಡಲು ಹಿಂದೆಗೆಯಲಿಲ್ಲ. ಅಂದರೆ ಅವನಿಗೆ ಅಶರೀರವಾಣಿ ಹೇಳಿರೋದು ಗೊತ್ತಿದ್ರೂ ಕೂಡ ಯಾವಾಗ ದೃಪದ ಬಂದು ನನ್ನ ಮಗನಿಗೆ ಶಸ್ತ್ರಾಭ್ಯಾಸ ಹೇಳ್ಕೊಡು ಅಂತ ಹೇಳಿದಾಗ ಒಬ್ಬ ಬ್ರಾಹ್ಮಣನಾಗಿ ಅವನ ಕರ್ತವ್ಯನ ಅವನು ಯಾವತ್ತೂ ಮರೆಯೋದಿಲ್ಲ. ಅವನಿಗೆ ಅವನಲ್ಲಿರೋ ಎಲ್ಲ ರಹಸ್ಯನೂ ಕೂಡ ಹೇಳ್ಕೊಡ್ತಾನೆ. ಕುರುಕ್ಷೇತ್ರ ರಣಭೂಮಿಯಲ್ಲೀಗ ದುಷ್ಟದುಮ್ನನು ಪಾಂಡವನ ಪಕ್ಷವನ್ನು ಸೇರಿದ ಸೇನಾವ್ಯೂಹದ ರಚನೆಯ ಕಲೆಯನ್ನು ದ್ರೋಣಾಚಾರ್ಯರಿಂದ ಕಲಿತು ಈಗ ಅವನೇ ವ್ಯೂಹ ರಚನೆ ಮಾಡಿದ್ದ. ಸೊ ಅವರಿಂದ ಕಲಿತಿದ್ದ ವಿದ್ಯೆಯನ್ನು ಯೂಸ್ ಮಾಡಿಕೊಂಡು ಪಾಂಡವರ ಜೊತೆಗೆ ಇದ್ಬಿಟ್ಟು ಇಲ್ಲಿ ವ್ಯೂಹವನ್ನು ದುಷ್ಟದುಮ್ನ ರೆಡಿ ಮಾಡಿರ್ತಾನೆ. ದ್ರೋಣಾಚಾರ್ಯರು ಸಮರದಲ್ಲಿ ಎಚ್ಚರದಿಂದಿದ್ದು ಯಾವ ರೀತಿಯಲ್ಲಿ ಬಿಗಿ ಸಡಿಲಿಸಬಾರದೆಂದು ಉದ್ದೇಶದಿಂದ ದುರ್ಯೋಧನನು ಅವರ ತಪ್ಪನ್ನು ಅವರಿಗೆ ತೋರಿಸಿಕೊಟ್ಟ. ಸೊ ಇವಾಗ ಹೇಗಿದ್ರು ಆಲ್ರೆಡಿ ನೀನು ವಿದ್ಯೆ ಎಲ್ಲ ಹೇಳ್ಕೊಟ್ಬಿಟ್ಟಿದೆಯಾ, ಇನ್ನೂ ನೀನು ಸಡಿಲವಾಗಬಾರ್ದು ಅನ್ನೋ ಕಾರಣಕ್ಕೆ ದುರ್ಯೋಧನ ದ್ರೋಣಾಚಾರ್ಯರಿಗೆ ಈ ಥರ ಹೇಳ್ತಾನೆ, ನೀನು ಈ ಥರ ತಪ್ಪನ್ನ ಮತ್ತೆ ಮಾಡಬಾರ್ದು ಅಂಥೇಳಿ. ಅವನಿಗೆ ಮತ್ತೊಂದು ಉದ್ದೇಶವೂ ಇತ್ತು, ಇನ್ನೊಂದು ಉದ್ದೇಶನೂ ಇತ್ತು. ಏನಪ್ಪ ಅದು ಅಂದರೆ ದ್ರೋಣಾಚಾರ್ಯರು ತಮ್ಮ ಪ್ರಿಯ ಶಿಷ್ಯರಾಗಿದ್ದ ಪಾಂಡವರ ವಿಷಯದಲ್ಲಿ ಇದೇ ರೀತಿ ಉದಾರವಾಗಿರಬಾರದು ಎಂದು ಎತ್ತಿ ಹೇಳಲು ಬಯಸಿದ. ಅದೇ ಥರ ದ್ರೋಣಾಚಾರ್ಯ ಎಷ್ಟೇ ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿದ್ರು ಕೂಡ ಪ್ರಿಯರಾದವರು ಯಾರು ಅಂದರೆ ಅದು ಪಾಂಡವರು. ಯಾಕೆಂದರೆ ಅವರು ಅಷ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ, ವಿನಯದಿಂದ ಪಾಠವನ್ನು ಹೇಳಿಸ್ಕೊಂಡಿರ್ತಾರೆ. ಅರ್ಜುನನಂತೂ ದ್ರೋಣಾಚಾರ್ಯರ ಅತ್ಯಂತ ಪಾತ್ರನಾದ ಮತ್ತು ತೀಕ್ಷ್ಣ ಬುದ್ಧಿಯ ಶಿಷ್ಯ. ನಮಗೆಲ್ರಿಗೂ ಗೊತ್ತು ಅರ್ಜುನ ದ್ರೋಣಾಚಾರ್ಯನ ಪಟ್ಟಾ ಶಿಷ್ಯ ಮತ್ತು ಪ್ರೀತಿಯ ಶಿಷ್ಯ ಅಂಥೇಳಿ. ಸೊ ಆದ್ದರಿಂದ ಅವನ ಪ್ರೀತಿಯ ಶಿಷ್ಯ ಆಗಿರೋದ್ರಿಂದ ಅವನು ಎಲ್ಲಿ ಸ್ವಲ್ಪ ಸಡಿಲ ಬಿಟ್ಬಿಡ್ತಾನೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ದ್ರೋಣಾಚಾರ್ಯನಿಗೆ ದುರ್ಯೋಧನ ಅವರ ದೋಷಗಳನ್ನು ಎತ್ತಿ ತೋರಿಸ್ತಾ ಹೋಗ್ತಾನೆ. ಯುದ್ಧದಲ್ಲಿ ಅಂತಹ ಔದಾರ್ಯ ತೋರಿಸಿದರೆ ಸೋಲಾಗುತ್ತದೆ ಎಂದು ದುರ್ಯೋಧನನು ಎಚ್ಚರಿಸಿದ. ಮತ್ತು ಎಚ್ಚರ ಕೂಡ ಕೊಡ್ತಾನೆ, ನೀನೇನಾದ್ರೂ ನಿನ್ನ ಪ್ರೀತಿ ಪಾತ್ರರಾದವ್ರಿಗೆ ಏನಾದ್ರೂ ಸಡಿಲ ಕೊಟ್ಟರೆ ನಮಗೆ ಸೋಲಾಗುತ್ತೆ, ಅದಕ್ಕೋಸ್ಕರ ನೀನು ಸೈನ್ಯಾಧಿಪತಿ ಆಗಿರೋದ್ರಿಂದ ಈ ಥರದ್ದು ಯಾವುದೇ ತಪ್ಪು ಮಾಡಬೇಡಿ ಅಂಥೇಳಿ ದ್ರೋಣಾಚಾರ್ಯರಿಗೆ ದುರ್ಯೋಧನ ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ. ಇದು ಶ್ಲೋಕ ನಂಬರ್ 3. ಸೊ ಸ್ನೇಹ ಎಷ್ಟು ಒಳ್ಳೆಯದೋ ಅಷ್ಟೇ ನಾವು ಹುಷಾರಾಗಿರಬೇಕು. ಎಲ್ಲದಕ್ಕೂ ಪ್ರತಿಯೊಂದು ಲೈನ್ ಅಂತ ಇರುತ್ತೆ. ಆ ಗೆರೆಯನ್ನು ನಾವು ಯಾವತ್ತೂ ದಾಟಬಾರ್ದು. ಸೊ ಒಬ್ಬ ಮಾಡಿದ ತಪ್ಪಿಗೆ ಆ ಸ್ನೇಹ ದ್ವೇಷ ತಿರುಗಿ ಆ ದ್ವೇಷದಿಂದ ಇನ್ನೊಂದು ದ್ವೇಷ ಆಗಿ ಹುಟ್ಟುತ್ತೆ. ಸೊ ನಮ್ಮ ಕೈಲಿ ಆದರೆ ಸ್ನೇಹಿತರಿಗೆ ಒಳ್ಳೇದು ಮಾಡಬೇಕು ಹೊರತು ಯಾವುದೇ ಕಾರಣಕ್ಕೂ ಅವ್ರನ್ನ ಕೀಳಾಗಿ ನೋಡೋದು ಅಥವಾ ಅವ್ರನ್ನ ಲೆವೆಲ್ ಥರ ಟ್ರೀಟ್ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು ಅಂತ ಈ ಶ್ಲೋಕದ ಉದ್ದೇಶ. ಜೊತೆಗೆ ನಾವು ಪ್ರೀತಿ ಪಾತ್ರರಾದವರಿಗೆ ಸ್ವಲ್ಪ ಸಡಿಲವನ್ನು ಕೊಡ್ತೀವಿ ಕೂಡ. ಆ ಥರ ಕೊಟ್ಟಾಗ ನಮ್ಮನ್ನು ನಾವು ಕಳ್ಕೋಬೇಕಾಗುತ್ತೆ ಅನ್ನೋದು ಕೂಡ ಇದರಲ್ಲಿ ಒಂದು ವ್ಯಾಖ್ಯಾನ ಕೂಡ ಇದೆ. ಇದು ಈ ಶ್ಲೋಕ ನಂಬರ್ 3. ಸೊ ಇನ್ನೊಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಥ್ಯಾಂಕ್ ಯು.